ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್. ಸೊ ಇವತ್ತಿನ ಎಪಿಸೋಡಲ್ಲೂ ಕೂಡ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗಕ್ಕೆ ಬರುವಂತಹ ಒಂದು ಸಿಂಪಲ್ ಆಗಿರುವಂತಹ ಟಿಪ್ ಅನ್ನ ತಗೊಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ಎಲ್ಲಾರ್ಗು ಪಿಂಪಲ್ಸ್ ಆಗೇ ಆಗಿರುತ್ತೆ. ಸೊ ಇನ್ನೂ ಕೂಡ ನಿಮ್ಗೆ ಪಿಂಪಲ್ಸ್ ಬರ್ತಾನೆ ಇದೆಯಾ? ಹಾಗಿದ್ರೆ ನಾನ್ ಹೇಳೋ ಈ ಟಿಪ್ ಅನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪಿಂಪಲ್ ತುಂಬಾನೇ ಸಿಂಪಲ್ ಆಗಿ ಹೊರಟೋಗುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಏಜ್ ಅಂತ ಇದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪಿಂಪಲ್ಗಳು ಬರುತ್ತೆ. ಹಾಗೆ ತುಂಬಾನೇ ಸ್ಟ್ರೆಸ್ ಇರೋದ್ರಿಂದನೂ ಕೂಡ ಪಿಂಪಲ್ ಬರುತ್ತೆ. ಈಗಿನ ಜನರೇಷನ್ ಅವ್ರಿಗಂತೂ ನಿಮ್ಗೂ ಗೊತ್ತಿದೆ, ಎಲ್ಲರೂ ಲೇಟ್ ನೈಟ್ ಮಲಗ್ತಾರೆ. ಮೂವಿ, ನೆಟ್ಫ್ಲಿಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಎಲ್ಲಾನು ನೋಡ್ಕೊಂಡು ಲೇಟ್ ನೈಟ್ ಮಲ್ಗೋದ್ರಿಂದ ನಿದ್ರೆ ಕಮ್ಮಿಯಾಗಿ ಆ ಒತ್ತಡದಿಂದ ಕೂಡ ಪಿಂಪಲ್ಸ್ಗಳು ಬರ್ತಾ ಇದೆ. ಸೊ ನೀವು ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ, ಅಥವಾ ಕಾಸ್ಮೆಟಿಕ್ಸು, ಮೆಡಿಸಿನ್ಸು ಏನೆಲ್ಲ ಟ್ರೈ ಮಾಡಿರ್ತೀರಾ, ಅಂತೂ ಸಹ ನಿಮ್ಮ ಪಿಂಪಲ್ ಹೋಗ್ತಾ ಇಲ್ವಾ? ಸೊ ಹಾಗಾಗಿ ನಾನೊಂದು ಸಿಂಪಲ್ ಆಗಿರೋಂಥ ಟಿಪ್ಪನ್ನು ತಗೊಬಂದಿದ್ದೀನಿ. ಸೊ ಈಗ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಕಸ್ತೂರಿ ಅರಿಶಿನ ತಗೊಂಡಿದ್ದೀನಿ. ನಮ್ಮ ಪಿಂಪಲ್ ಎಷ್ಟಿರುತ್ತೆ ಅಷ್ಟಕ್ಕೆ ನೋಡಿಕೊಂಡು ನಾವು ಕಸ್ತೂರಿ ಅರಿಶಿನ ಬಳಸ್ಕೊಳ್ಳೋಣ. ನಾರ್ಮಲ್ ಅರಿಶಿನ ತಗೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಸೊ ಅಡುಗೆ ಅರಿಶಿನ ಅಥವಾ ನಾವು ದೇವರಿಗೆ ಉಪಯೋಗಿಸೋ ಅಂಥ ಅರಿಶಿನ ತಗೊಳ್ಳೋದು ಬೇಡ, ಯಾಕೆಂದರೆ ಅದರಲ್ಲಿ ಕೆಮಿಕಲ್ಸ್ನ ಹಾಕಿರ್ತಾರೆ. ಈ ಕಸ್ತೂರಿ ಅರಿಶಿನ ಅನ್ನೋದೇನಿದೆ ತುಂಬಾ ಪ್ಯೂರ್ ಅರಿಶಿನ ಇದು. ಹಿಂದಿನ ಕಾಲದಲ್ಲೆಲ್ಲ ಹೆಂಗಸರುಗಳು ಈ ಥರ ಕಸ್ತೂರಿ ಅರಿಶಿನೇ ಉಪಯೋಗಿಸಿ ಸ್ನಾನ ಮಾಡ್ತಾ ಇದ್ರು, ಹಾಗೆ ಡೈಲಿ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದಿದ್ರಿಂದ ಅವ್ರ ಸ್ಕಿನ್ ತುಂಬಾ ಗ್ಲೋ ಆಗಿತ್ತು. ಈ ಕಸ್ತೂರಿ ಅರಿಶಿನ ನಮ್ಮ ಬಾಡಿಗೆ ಒಂದು ಆಂಟಿ ಸೆಪ್ಟಿಕ್ ಕೂಡ ಹೌದು. ಸೊ ಹಾಗಾಗಿ ಈ ಅರಿಶಿನ ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಗ್ಲೋನೆಸ್ ಬರುತ್ತೆ, ಹಾಗೆ ಪಿಂಪಲ್ಲು ಕೂಡ ತುಂಬ ಬೇಗನೆ ಕ್ಯೂರ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕಸ್ತೂರಿ ಅರಿಶಿನ ಬಳಸ್ತಾ ಇದ್ದೀನಿ. ನೀವು ಕೂಡ ಕಸ್ತೂರಿ ಅರಿಶಿನ ಬಳಸಿ. ಈ ಕಸ್ತೂರಿ ಅರಿಶಿನ ಎಲ್ಲ ಶಾಪಲ್ಲೂ ಸಿಗುತ್ತೆ. ಸೊ ಇದನ್ನೇ ಕೇಳಿ ತಗೊಳ್ಳಿ ನೀವು. ಓಕೆ, ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಆಂಟಿ ಆಕ್ಸಿಡೆಂಟ್ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಹಾಗಾಗಿ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಇದೆರಡನ್ನೂ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನ ಎರಡನ್ನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಿಗೆ ಮಾತ್ರನೇ ಹಚ್ತಾ ಬನ್ನಿ. ಫೇಸ್ ಪೂರ್ತಿ ಹಚ್ಚೋದು ಬೇಡ, ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಿಗೆ ಮಾತ್ರ ಪಿಂಪಲ್ಗೆ ಹಚ್ಚಿದ್ರೆ ನಿಮ್ಮ ಪಿಂಪಲ್ ಒಂದು 3 ರಿಂದ 4 ದಿನದಲ್ಲಿ ಕಂಪ್ಲೀಟ್ ಆಗಿ ಮಾರ್ಕು ಇಲ್ಲದೆ ಇರೋ ರೀತಿ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಇದನ್ನ ಒಂದು 2 hours ಮಿನಿಮಮ್ ಬಿಡ್ಬೇಕಾಗತ್ತೆ. ಓವರ್ ನೈಟ್ ಬಿಟ್ರೆ ಇನ್ನು ತುಂಬಾನೇ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ, ಹಾಗೆ ತುಂಬಾ ಬೇಗನೆ ನಿಮ್ಮ ಪಿಂಪಲ್ ಕ್ಯೂರ್ ಆಗುತ್ತೆ. ಸೊ ಮಾರ್ನಿಂಗ್ ಎದ್ಬಿಟ್ಟು ನೀವೇನ್ ಫೇಸ್ ವಾಶು, ಸೋಪು ಏನ್ ಯೂಸ್ ಮಾಡ್ತೀರಾ ಅದ್ರಲ್ಲೇನೆ ನಿಮ್ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಸ್ಕಿನ್ ಪಿಂಪಲ್ ಇಂದ ಕ್ಲಿಯರ್ ಆಗಿ ತುಂಬಾನೇ ಗ್ಲೋ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಫ್ರೆಶ್ ಆಗಿ ಕೂಡ ಇರ್ತೀರಾ. ಸೊ ಆದಷ್ಟು ಈ ಕಾಸ್ಮೆಟಿಕ್ಸ್ನೆಲ್ಲ ಬಳಸೋದನ್ನ ಕಡಿಮೆ ಮಾಡಿ, ಯಾಕಂದ್ರೆ ಅದ್ರಲ್ಲಿ ತುಂಬಾನೇ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಈ ತರ ನ್ಯಾಚುರಲ್ ಆಗಿ ಮನೇಲೆ ಸಿಗುವಂತ ಕಸ್ತೂರಿ ಅರಿಶಿನ ಫೇಸ್ ಪ್ಯಾಕ್ ಆಗಿರ್ಬೋದು, ಅಥವಾ ಮನೇಲೆ ಸಿಗುವಂತ ತುಂಬಾ ಹೋಮ್ ರೆಮಿಡೀಸ್ ಇರುವಂತಹ ಫೇಸ್ ಪ್ಯಾಕ್ ಗಳನ್ನ ಬಳಸ್ತಾ ಬನ್ನಿ. ಈ ಮನೆ ಮದ್ದು ಎಲ್ಲ ಟೈಪ್ಸ್ ಆಫ್ ಸ್ಕಿನ್ ಅವ್ರಿಗೆ ತುಂಬಾನೇ ಚೆನ್ನಾಗಿ ಸ್ಯೂಟ್ ಆಗುತ್ತೆ. ಸೊ ಯಾರಿಗೆಲ್ಲ ಪಿಂಪಲ್ಸ್ ಆಗಿದೆ ಅವರು ಈ ಕೂಡಲೇ ಈ ಟಿಪ್ಪನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅವರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.